ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಯ್, ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಈಗ ನಾನು ವ್ಲಾಗ್ ಮಧ್ಯಾಹ್ನದಿಂದ ಶುರು ಮಾಡಿದ್ದೀನಿ. ಸೊ ಇನ್ನೇನು ನನ್ನ ಮಗ ಸ್ಕೂಲಿಂದ ಬರೋ ಟೈಮ್ ಆಗಿದೆ. ಅವನಿಗೆ ಬೆಳಗ್ಗೆ 8:30 ಮಧ್ಯಾಹ್ನ 12:30 ತನಕ ಸ್ಕೂಲು. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಅವನನ್ನು ಸ್ಕೂಲಿಂದ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಸೊ ಅಷ್ಟರಲ್ಲಿ ನಾನು ಜಸ್ಟ್ ರ್ಯಾಂಡಮ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ. ಆ್ಯಂಡ್ ಎಸ್, ಇವತ್ತು ತಿಂಡಿ ಏನು ಮಾಡಿದೆ ನನಗೆ ನೆನಪಿದೆ. ಚಿತ್ರಾನ್ನ ಮಾಡಿದೆ. ಚಿತ್ರಾನ್ನ ಅವನಿಗೂ ಬಾಕ್ಸ್ಗೆ ಹಾಕ್ಕೊಟ್ಟು ನಾನು ಅದೇ ತಿಂದಿದ್ದೆ. ಈಗ ಸಾಂಬಾರು ಬಂದು ಮೂಲಂಗಿ ಸಾಂಬಾರು. ತಿನ್ನೋದು ಬೇಜಾರು, ಬಟ್ ಏನು ತರಕಾರಿ ದಿನೋ ಹೊಣ್ಸೋದು. ಸೊ ಹಾಗಾಗಿ ತುಂಬ ದಿವಸನೂ ಆಗಿತ್ತು ಮಾಡಿರಲಿಲ್ಲ. ಸೊ ಹೋದ ಸತಿ ತೊಗೊಂಬಂದಿದ್ದು ಮೂಲಂಗಿ ಸಾಂಬಾರನ್ನ ರಾಯ್ತಾ ಮಾಡ್ಕೊತಾರಲ್ಲ, ಸೊ ಹಾಗೆ ಮಾಡಿ ತಿಂದ್ಕೊಂಡಿದ್ವಿ. ಈ ಸತಿ ಸ್ವಲ್ಪ ಸಾಂಬಾರು ಮಾಡೋಣ, ತುಂಬ ದಿವಸ ಆಯಿತು ಅಂತ ಅಂದ್ಬಿಟ್ಟು ಸಾಂಬಾರು ಮಾಡಿದ್ದೀವಿ. ಸೊ ಮೂಲಂಗಿ ಟೊಮೆಟೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಈ ಕಟ್ಟೆ ಮೇಲೆ ನ್ಯೂಸ್ ಪೇಪರ್ ಹಾಕ್ಕೊಂಡ್ಬಿಡ್ತೀನಿ. ಸಿಪ್ಪೆ ಎಲ್ಲ ಹೆಚ್ಚಿದಾಗ ಸುಮ್ಮನೆ ಕಟ್ಟೆ ಇದಾಗುತ್ತೆ ಅಂತ ಅಂದ್ಬಿಟ್ಟು ಕಟ್ಟೆ ಮೇಲೆ ನ್ಯೂಸ್ ಪೇಪರ್ ಹಾಕ್ಕೊತೀನಿ. ಸೊ ಇನ್ನು ಈ ಕಡೆ ದೋಸೆಗೂ ನೆನೆ ಹಾಕ್ಕೊಂಡಿದ್ದೀನಿ. ಏನಾರ ತಿಂಡಿ ಹೊಂದಿಸ್ಬೇಕಲ್ಲ, ಸೊ ಹಾಗಾಗಿ ನಾಳೆ ತಿಂಡಿ ದೋಸೆ. ಆ್ಯಂಡ್ ಡೈಲಿ ಹಾಕ್ಕೋಬೇಕು ನಾನು ಸಾಂಬಾರಿಗೆ. ಹಾಗಾಗಿ ಕಾಯಿ, ಈರುಳ್ಳಿ, ಟೊಮೆಟೊ ಎಲ್ಲ ಈಗ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನೇನು ಅಥರ್ವ ಬಂದುಬಿಡ್ತಾನೆ ಸ್ಕೂಲಿಂದ. ಮಗನ ಹೆಸರು ಅಥರ್ವ. ಸೊ ಅವ್ನು ಬರೋದ್ರಲ್ಲಿ ಸಾಂಬಾರು ಅನ್ನ ಎಲ್ಲ ಮಾಡ್ಕೊಂಬಿಟ್ರೆ ಅವ್ನಿಗೂ ಊಟ ಮಾಡ್ಸೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಎಸ್ ಬೆಳಗ್ಗೆ ನನ್ನೊಂದು ಪಾರ್ಸಲ್ ಬಂತು. ಅದೇನಪ್ಪ ಅಂತಂದರೆ, ಆ್ಯಕ್ಚುಲಿ ನನ್ನ ಕಸಿನ್ ಮನೆಯದು ಫಂಕ್ಷನ್ ಇತ್ತು. ಸೊ ಸ್ಯಾರಿ ಇರೋದ್ರಿಂದ ರೆಡಿಮೇಡ್ ಬ್ಲೌಸ್ ತೊಗೊಳ್ಳೋಣ ಅಂತಂದ್ಬಿಟ್ಟು ಬುಕ್ ಮಾಡಿದೆ. ಅದೇನಾಯಿತು ಅಂದರೆ ಫಂಕ್ಷನ್ ಆದಮೇಲೆ ಬ್ಲೌಸ್ ಬಂದಿದೆ. ಸೊ ಹಾಗಾಗಿ ನೋಡ್ತಾ ಇದ್ದೀನಿ ಇಟ್ಕೊಳ್ಳ ಅಥವಾ ರಿಟರ್ನ್ ಮಾಡಲ ಅಂತ. ಬ್ಲೌಸ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಇದೆಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ. ತೋರಿಸ್ತೀನಿ ಸೆಕೆಂಡ್. ಸೊ ಎಸ್ ಗೈಸ್, ಇದೇ ನಾನು ಬ್ಲೌಸ್ನ ಬುಕ್ ಮಾಡಿದ್ದು. ನಂದು ಬ್ರೌನ್ ಕಲರ್ ಸ್ಯಾರಿ ಇದೆ. ಅಂದರೆ ಇದು ಕ್ರೇಪ್ ಸಿಲ್ಕು. ಆ್ಯಕ್ಚುಲಿ ನಂದು ಅಂತಂದರೆ ನಮ್ಮ ಅತ್ತೆದು. ನಮ್ಮ ಅತ್ತೆ ಸೀರೆ ಇಸ್ಕೊಂಬಂದಿದೆ ಆ್ಯಕ್ಚುಲಿ, ಅದು ಫಂಕ್ಷನ್ಗೆ ಉಟ್ಕೊಳ್ಳೋಣ ಅಂತ. ಬಟ್ ಅದು ಬ್ಲೌಸ್ ಆನ್ ಟೈಮ್ ಬರಲಿಲ್ಲ, ಹಾಗಾಗಿ ಬೇರೆ ಸೀರೆ ಉಟ್ಕೋಬೇಕಾಯಿತು. ಸೊ ಇದೇ ಆ ಬ್ಲೌಸು. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಈ ಥರ ಟಿಕ್ಲಿದು ಡಿಸೈನ್ ಇದೆ, ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಇದು ಬಂದು ಫ್ರಂಟ್ ಹಾಫ್ ಸ್ಲೀವ್ಲೆಸ್ಸು ಅಲ್ಲ, ಮೇಗಾ ಸ್ಲೀವ್ಸು ಅಲ್ಲ. ಸೊ ಇದು ಹಾಫ್ ಸ್ಲೀವ್ಸ್. ಆಮೇಲೆ ಬ್ಯಾಕ್ ಸೈಡ್ ಬಟನ್, ಹಿಂದೆ ಲೇಸ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಯಾವುದಾದ್ರೂ ಕಾಂಟ್ರಾ ಸ್ಯಾರಿಗೆ ಈ ಥರ ಬ್ಲೌಸ್ ಮ್ಯಾಚ್ ಆಗುತ್ತೆ. ಸೊ ಒಂದೆರಡು ಇದೆ ಆ ಥರ ಸೀರೆ, ಅದಕ್ಕೆ ಇಟ್ಕೊಳ್ಳ ಅಥವಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ನೋಡೋಣ, ಇನ್ನೂ ಟೈಮ್ ಇದೆ ರಿಟರ್ನ್ ಮಾಡೋಕ್ಕೆ. ಸೊ ಹಾಗಾಗಿ ಹಾಗೆ ಇಟ್ಕೊಂಡಿದ್ದೀನಿ. 6ನೇ ತಾರೀಕು ತನಕ ಟೈಮ್ ಇದೆ ರಿಟರ್ನ್ ಮಾಡೋಕ್ಕೆ. ಇನ್ನು ಹಾಕಿಲ್ಲ ಆ್ಯಕ್ಚುಲಿ ನಾನು. ಸೊ ಹೆಂಗೆ ಬಂದಿತ್ತು ಹಾಗೆ ಇಟ್ಕೊಂಡಿದ್ದೀನಿ ನೋಡಿ. ಕವರ್ ಕೂಡ ಎಸ್ತಿಲ್ಲ, ಈಗ ಕವರಿಂದ ತೆಗೆದಿದ್ದು. ನೋಡೋಣ ಏನು ಡಿಸೈನ್ ಮಾಡಿದೆ. ಬಟ್ ಬ್ಲೌಸ್ ಮಾತ್ರ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇದರಲ್ಲಿ ಕಲರ್ಸ್ ಕೂಡ ಇದೆ. ನನಗೆ ಈ ಥರ ಗೋಲ್ಡ್ ಪ್ರಿಂಟ್ ಇರೋ ಬ್ಲೌಸ್ ತೊಗೊಂಡ್ರೆ ಪ್ರತಿ ಸಾರಿಗೂ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಬ್ಲೌಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸೊ ಎಸ್ ಫ್ರೆಂಡ್ಸ್, ಇನ್ನೇನು ಸಾಂಬಾರು ಮಾಡಬೇಕು ಅಂದ್ಕೊಂಡಿದ್ದೀನ. ಇದು ಚಿಕ್ಕ ಕುಕ್ಕರು, ನಮ್ಮ 3 ಜನಕ್ಕೆ ಸಾಕು ಅಂತ ಸ್ಟೀಲ್ದು ಕುಕ್ಕರ್ ತೊಗೊಂಡೆ. ಸೊ ಇಲ್ಲಿ ಬೇಳೆ ಬೆಂದಿದೆ, ಕಾಣಿಸುತ್ತೇನೋ. ಇವಾಗ ಇದಕ್ಕೆ ನಾನು ಏನು ರುಬ್ಬಿಟ್ಕೊಂಡಿದ್ದೀನೋ ಅದರದ್ದು ಮಸಾಲ ಹಾಕ್ಕೊಂಬಿಡ್ತೀನಿ. ಇಲ್ಲಿ ಟೊಮೆಟೊ, ಈರುಳ್ಳಿ, ಸಾಂಬಾರು ಪುಡಿ ಮತ್ತು ಕಾಯಿ, ಹಸಿಕಾಯಿ ತೊಗೊಂಡಿರೋದು. ಸೊ ನಾನು ಡೈಲಿ ಹಾಕಲೇಬೇಕು ಸಾಂಬಾರು ಮಾಡಿದ್ರೆ, ಯಾಕಂದರೆ ಸಾಂಬಾರು ಪುಡಿಗೆ ಕಾಯಿ, ಒಣ ಕೊಬ್ಬರಿ ಆಗಲಿ ಮತ್ತೊಂದಾಗಿ ಹಾಕಲ್ಲ. ಸೊ ಹಾಗಾಗಿ ನಾನು ಏನು ಸಾಂಬಾರು ಮಾಡ್ತೀನೋ ಆವಾಗ ರುಬ್ಕೋತೀನಿ ಕಾಯಿ ಹಾಕಿಬಿಟ್ಟು. ಇದನ್ನು ಹಾಕಿಬಿಟ್ಟು ಕುದಿಸ್ಕೊಂಡು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಒಗ್ಗರಣೆ ಕೊಡ್ತೀನಿ ಅಷ್ಟೇ. ಒಂದೊಂದು ಸತಿ ದಿನ ರುಬ್ಬಿ ಹಾಕಬೇಕು ಅಂತಂದ್ರೂ ಬೇಜಾರಾಗುತ್ತೆ.
ಸೊ ಏನು ಮಾಡೋದು, ಯಾಕಂದರೆ ನಮ್ಮ ಮನೆಯವ್ರಿಗೆ ಡೈಲಿ ಮುದ್ದೆ ಬೇಕೇ ಬೇಕು. ಸೊ ಹಾಗಾಗಿ ಸಾಂಬಾರು ಮಾಡಲೇಬೇಕಾಗುತ್ತೆ. ನಾನು ಅಪರೂಪ ಮಧ್ಯಾಹ್ನದೊತ್ತು ತಿಂಡಿ ಮಾಡೋದು, ಹಾಗಾಗಿ ಬೆಳಗ್ಗೆ ಹೊತ್ತು ಅಷ್ಟೇ ತಿಂಡಿ, ಮಧ್ಯಾಹ್ನ ಸಾಂಬಾರು ಕಂಪಲ್ಸರಿ. ಮತ್ತು ಇಲ್ಲಿ ಮೂಲಂಗಿನೂ ಹೆಚ್ಚಿಟ್ಕೊಂಡಿದ್ದೀನಿ. ಈಗೇನು ಕುದಿಸೋಕೆ ಇಟ್ಕೊತೀನಲ್ಲ ನಾನು ಆವಾಗಲೇ ಹಾಕ್ಕೊಳ್ಳೋದು. ಮುಂಚೆನೇ ಹಾಕ್ಬಿಟ್ರೆ ಬೇಳೆ ಜೊತೆ ಒಂಥರ ಪಿಚ ಪಿಚ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಇದನ್ನು ಮಸಾಲ ಜೊತೆಗೆ ಹಾಕ್ಬಿಟ್ಟು ಕುದಿಸ್ಕೊತೀನಿ. ಇಪ್ಪ ಎಷ್ಟು ಬಿಸಿಲಿದೆ ಅಂದರೆ ಈಗಲೇ ಹಿಂಗೆ ಇನ್ನೊಂದು 1-1.5 ತಿಂಗಳು ಮುಂದೆ ಹೆಂಗಪ್ಪ ಅನ್ಸ್ಬಿಟ್ಟಿದೆ. ಸಖತ್ತು ಬಿಸಿಲು, ಆಚೆ ಹೋಗೋದಕ್ಕೆ ಆಗಲ್ಲ. ಹಾಗಾಗಿ ನಾನು ಮಧ್ಯಾಹ್ನದ ಥರವನ್ನ ಕರ್ಕೊಂಬರೋಕ್ಕೆ ಜಾಸ್ತಿ ಹೋಗೋದೇ ಇಲ್ಲ. ಮೋಹನೇ ಹೋಗಿ ಗಾಡೀಲಿ ಕರ್ಕೊಂಬಂದ್ಬಿಡ್ತಾರೆ. ಸೊ ನಾನು ಹೋದರೆ ಅಡುಗೆಗೆ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಮೋಹನೇ ಹೋಗಿ ಕರ್ಕೊಂಬರ್ತಾರೆ ಫ್ರೆಂಡ್ಸ್. ಮತ್ತು ಈಗ ಮೂಲಂಗಿ ಏನು ಹೆಚ್ಚಿಟ್ಕೊಂಡಿದ್ನೋ ಅದನ್ನು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಬೇಯಿ. ಮುಂಚೆನೇ ನಾನು ಏನಕ್ಕೆ ಬೇಳೆ ಬೇಯಿಸ್ಕೊಂಡ್ಬಿಡ್ತೀನಿ ಅಂದರೆ ಒಂದೊಂದು ಸತಿ ಎಲ್ಲ ಒಟ್ಟಿಗೆ ಹಾಕಿ ಕುದಿಸ್ಕೊತೀನಿ ಅಂತಂದರೆ ಬೇಳೆ ಬೇಯೋದಿಲ್ಲ. ಸೊ ಹಾಗಾಗಿ ಫಸ್ಟು ಬೇಳೆನ ಬೇಯಿಸ್ಕೊಂಡ್ಬಿಡ್ತೀನಿ ನಾನು. ಈ ಕಡೆ ಮೂಲಂಗಿ ಸಾಂಬಾರು ಬೇಯ್ತಾ ಇದೆ. ಒಗ್ಗರಣೆ ಕೂಡ ಹಾಕಿದ್ದೀನಿ. ಹಾಕ್ಬಿಟ್ಟು ಇನ್ನೊಂದು ಸತಿ ಕುದಿಸ್ತಾ ಇದ್ದೀನಿ. ಆ್ಯಂಡ್ ಈ ಕಡೆ ಮುದ್ದೆಗೂ ಇಟ್ಕೊಂಡಿದ್ದೀನಿ. ನನಗೆ ಮೋಹನ್ಗೆ ಮುದ್ದೆ, ಅಥರ್ವನ್ಗೆ ಅನ್ನ. ಸೊ ಸಾಂಬಾರಾದಮೇಲೆ ಇನ್ನು ಅಥರ್ವನ್ಗೆ ಊಟ ಅದು ಮಾಡಿಸ್ಕೊಡ್ಬೇಕು. ಒಂದು ಊಟ ಆದಮೇಲೆ ನಂದು ಮೋಹನ್ದು ಊಟ. ಸೊ ಇನ್ನು ಅಥರ್ವ ಏನು ಮಾಡ್ತಾಯಿದ್ದೀನಿ ತೋರಿಸ್ತೀನಿ. ನಿಂಗೆ ವಿಡಿಯೋ ಅಂದ್ರೇ ಅಲರ್ಜಿ ಅಲ್ಲ ಅಂತಲ್ವ? ಏನು ತಿಂತಾ ಇದೆಯಾ ತೋಸು? ಮಖಾನ ಆಗಲೇ ಖಾಲಿ ಮಾಡ್ಬಿಟ್ಟ. ತೋಸು ಎಷ್ಟಿದೆ? ಕೈಯಲ್ಲಿ ಬೇರೆ, ಕೈಯಲ್ಲಿ ಎಷ್ಟಿದೆ? ಟೀ ಶರ್ಟ್ ಹಾಕ್ಕೊಳ್ಳು, ಆಗ್ಲಿಂದ ಹೇಳ್ತಾ ಇಲ್ವಾ? ಇದಕ್ಕೇನು ಕಡಿಮೆ ಇಲ್ಲ. ಸೊ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಅಥರ್ವ ಅಜ್ಜಿ ಮನೆಗೆ ಹೋಗೋಣ, ಅಲ್ಲಿ ಸಾನ್ವಿ ಜೊತೆ ನಾನು ಹೋಲಿ ಆಟಾಡ್ತೀನಿ ಅಂತ. ಸೊ ನಾನು ಅಮ್ಮನ ಮನೆಗೆ ಕರ್ಕೊಂಡು ಹೋಗಿದ್ದೆ ಅಥರ್ವನ್ನ ಕೂಡ. ನಮ್ಮ ಅಕ್ಕ ಮತ್ತು ಅಮ್ಮ ಮಾಡಿ ಮೇಲೆ ಕೆಳಗಡೆ ಇರೋದು. ಸೊ ಹಾಗಾಗಿ ಹೋದ್ರೆ ಇಬ್ಬರು ಮನೆಗೂ ಹೋಗಿ ಬಂದು ನಾನು. ಇನ್ನು ಅಥರ್ವಂಗೂ ಸ್ವಲ್ಪ ಇನ್ನೇನು ಎಕ್ಸಾಮ್ ಟೈಮ್ ಬರುತ್ತೆ, ಆಮೇಲೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತಂದ್ಬಿಟ್ಟು ಅವನನ್ನು ಕರ್ಕೊಂಡು ಹೋದೆ. ಸೊ ಇವರಿಬ್ಬರೇ ಇಲ್ಲಿ ಆಟಾಡ್ತಾ ಇದ್ದಾರೆ ಹೋಲಿ. ಮನೆ ಹತ್ರ ಆಟಾಡ್ತಾಯಿದ್ರು, ಬಟ್ ಯಾಕೋ ಏನು ಹೋಗಲಿಲ್ಲ. ಸೊ ಅಜ್ಜಿ ಮನೆಗೆ ಹೋಗೋಣ ಅಂತ ಹೇಳ್ದೆ. ಇನ್ನು ಮೋಹನ್ ನಮ್ಮನ್ನು ಡ್ರಾಪ್ ಮಾಡಿಬಿಟ್ಟು ಅವ್ರು ವಾಪಸ್ ಮನೆಗೆ ಹೋದರು. ಇವನು ಎಷ್ಟೊತ್ತು ಆಡ್ತಾನೋ ಆಡಲಿ, ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಫೋನ್ ಮಾಡು ಅಂತ ಹೇಳಿದ್ರು ಇನ್ನು ಮೋಹನ್ನು. ಸೊ ಇವ್ರು ಆಟಾಡೋದಲ್ಲದೆ ಜೊತೆಗೆ ನನಗೆ, ನಮ್ಮ ಅಕ್ಕಂಗೆ, ನಮ್ಮ ಅಮ್ಮಂಗೂ ಸ್ವಲ್ಪ ಕಲರ್ ಬೇರೆ ಹಚ್ಬಿಟ್ಟಿದ್ರು. ನಾವೊಂದು ಸ್ವಲ್ಪ ಹೊತ್ತು ಇಟ್ಕೊಂಡಿದ್ವಿ ಚೆನ್ನಾಗಿರುತ್ತಲ್ಲ ಅಂತ. ಆಡೋದು ವರ್ಷಕ್ಕೊಂದು ಸತಿ. ಸೊ ಹಾಗಾಗಿ ಆಡ್ಕೊಳ್ಳಿ ಅಂತ ಮಕ್ಳಿಗೂ ಹಾಗೆ ಬಿಟ್ಬಿಟ್ಟಿದ್ವಿ. ಇನ್ನೇನು ಇಬ್ಬರಿಗೂ ಎಕ್ಸಾಮ್ ಟೈಮೇ, ಬಟ್ ಸ್ಟಿಲ್ ಅವ್ರ ಎಂಜಾಯ್ಮೆಂಟ್ ಅವ್ರು ಮಾಡಬೇಕಲ್ವ. ಸೊ ಇದು ನಮ್ಮ ಅಕ್ಕ ಮತ್ತು ಇದು ಅಮ್ಮ. ಅಮ್ಮಂಗೆ 2 ಕೆನಗೂ ಹಚ್ಬಿಟ್ಟಿದ್ದಾರೆ. ಸೇಮ್ ಈ 3 ಜನಕ್ಕೂ ಒಂದೇ ಕಲರ್ ಹಚ್ಚಿದ್ದಾನೆ, ಗ್ರೀನು. ಸೊ ಅಮ್ಮ ನಾನು ಇನ್ನು ಹೊರಡ್ತೀನಿ, ಪಾತ್ರೆ ಅದೇ ತೊಳಿಬೇಕು, ನೀವು ಮಾತಾಡ್ತಾ ಇರಿ ಅಂತಂದ್ಬಿಟ್ಟು ಅಮ್ಮ ಹೊರಟು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಗೈಸ್ ಇದಾಗಿತ್ತು ಇವತ್ತಿನ ಈ ವ್ಲಾಗ್. ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.